ಬೇಸಿಕ್ ಆಗಿರೋದು ಇಷ್ಟೇ. ಟಿ ನರಸೀಪುರಕ್ಕೆ ಲಂಗ್ ಸ್ಪೇಸ್ ಅಂತ ಇರೋದು ಬೇರೆ ಇದೆಯಾ? ಊರಿಗೆ ಹತ್ತಿರವಾಗಿ ಈ ಒಂದು ಹಸಿರು ತಾಣ ಹತ್ರ ಇರೋದು 13 ಎಕರೆ ಈಗೇನಿದೆ ಅದಲ್ಲದೆ ಬೇರೆ ಇದೆಯಾ? ಇಲ್ಲ ಅಂದ ಮೇಲೆ ಇದನ್ನು ಮತ್ತೆ ಇನ್ನೊಂದು ಕಾಂಕ್ರೀಟ್ ಜಂಗಲ್ ಮಾಡೋದು ಅರ್ಥವೇನು? ಇಷ್ಟೊಂದು ಮರಗಳನ್ನ ಮತ್ತೆ ಬೆಳೆಸಿ ಬರಲಿಕ್ಕೆ ಎಷ್ಟು ವರ್ಷ ಆಗ್ತದೆ? 3 ವರ್ಷಕ್ಕಿಂತನೂ ಜಾಸ್ತಿ ಆಗ್ತದೆ. ತೇಗು, ಗಾಳಿ ಮರ ಸುಮಾರು ಇದೆ ಇಲ್ಲಿ ವೈವಿಧ್ಯಮಯವಾಗಿರುವಂಥ ಒಂದು ಕಾರಣದಿಂದ ಮಹಾರಾಜರು ಎಲ್ಲ ಈ ಒಂದು ಸ್ಥಾಪನೆ ಮಾಡಿದಾಗ ಈ ಒಂದು ವಾತಾವರಣ ಕೊಟ್ಟು ಮಾಡಿದ್ದಾರೆ. ನಮಗೆ ತಿಳಿತಿತ್ತು ಇಲ್ಲೊಂದು ರಿಸರ್ಚ್ ಯೂನಿಟ್ ಥರ ಮಾಡಿ ಕಕ್ಕುನ್ ಡೆವಲಪ್ಮೆಂಟಿಗೆ ಏನಾದ್ರು ಮಾಡಿ ಆ ಥರದ್ದು ಏನಾದ್ರು ಮಾಡಿದರೆ ಮರಗಳನ್ನೆಲ್ಲ ಇಟ್ಕೊಂಡು ಇನ್ನೂ ಜೀವ ವೈವಿಧ್ಯಮಯನ್ನು ಇನ್ಕ್ರೀಸ್ ಮಾಡುವಂಥ ರೀತಿಯಲ್ಲಿ ಹಸಿರನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತಿತ್ತು. ಎಲ್ಲ ನಿರ್ನಾಮ ಮಾಡಿ ನಾವು ನೆಲ ಮಾಡಿ ಮಕ್ಕಳಿಗೆ ಆಟ ಆಡೋಕೆ ಕೊಡ್ತೀವಿ ಅಂತಂದರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಟಿ ನರಸೀಪುರದಲ್ಲಿ? ಎಷ್ಟು ಜನ ಆಟ ಆಡ್ತಾ ಅದೇನು ಸ್ಟಡಿ ಮಾಡಿದ್ದಾರೆ? ಇಷ್ಟು ಹತ್ರ ಯಾಕೆ ಇರಬೇಕು ಅಂತ? ಇಲ್ಲಿಂದ ಎಷ್ಟು ದೂರ ಇದೆ ಸ್ಕೂಲ್ಗಳು? ಏನಾದ್ರು ಮಾಡಿದಾರಾ? ಇಲ್ಲ. ಕಾಡು ಬಿದ್ದಿದೆ ಜಾಗ ಕಡಿರೋ ಸ್ಟೇಡಿಯಂ ಮಾಡುವ ಒಂದಷ್ಟು ಕಮಿಷನ್ ಬರ್ತದೆ. ಈ ಒಂದು ಆಟದಲ್ಲೇ ನಾವೆಲ್ಲ ನಗರವನ್ನು ಅಭಿವೃದ್ಧಿ ಹೆಸರಲ್ಲಿ ನಾವು ಆ ಪರಿಸರವನ್ನು ಹಾಳು ಮಾಡ್ಕೊಂಡು ಹೋದರೆ ಅದಕ್ಕೆ ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ. ನಮ್ಮ ರೈತ ಸಂಘದ ಮಿತ್ರರು ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಅವ್ರು ಏರ್ಸಿದ್ರೆ ಅವ್ರು ಹೇಳ್ಕೊಂಡು ಹೋಗುವಂಥ ದಾರಿಗಳು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನಾವೇ ಕಾಸ್ಕೊಂಡು ನಿಮ್ಮನ್ನು ಕೂರಿಸಿದ್ವಿ, ನನ್ನ ಮಕ್ಕಳ ಕೂತ್ಕೊಳ್ಳಿ ನಾವು ಹೇಳೋ ಮಾಡಿ ಅಂತ ಹೇಳ್ಬೋದು. ಒಂದು ಹಂತ ಹಾಗಿತ್ತು, ಕಾಲಗಳು ಬದಲಾಗಿದೆ, ಅದ್ರ ಸ್ವರೂಪಗಳು ಬದಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇರೋದು ಇದನ್ನು ಮಾಡಲಿಕ್ಕೆ ನಾವು ಖಡಾಖಂಡಿತ ಒಪ್ಪೋದಿಲ್ಲ. ಟಿ ನರಸೀಪುರದ ನಾಗರಿಕರಿಗೆ ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಎಚ್ಚೆತ್ಕೊಳ್ಳಿ. ನಗರೀಕರಣದ ಹೆಸರಲ್ಲಿ ಸುಮ್ಮನೆ ಈ ರೀತಿಯಲ್ಲಿ ಸ್ಟೇಡಿಯಂ ಮಾಡ್ತೀವಿ, ಅದು ಮಾಡ್ತೀವಿ, ಈ ಮಾಡ್ತೀವಿ, ಇನ್ನೊಂದು ಡೊಂಬರಾಟ ಆಡಿ ಕಾಂಕ್ರೀಟ್ ಜಂಗಲ್ಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಸಿಟಿಗಳಲ್ಲಿರುವಂಥ ಕಮರ್ಷಿಯಲ್ ಇಂಟ್ರೆಸ್ಟ್ಗಳು, ವಾಣಿಜ್ಯ ವ್ಯಕ್ತಿಗಳಿಗೆ ಅವಕಾಶ ಮಾಡಲಿಕ್ಕಿರೋದು ಎಲ್ಲ ಒಂದು ಇದೆ ನಮ್ಮ ಕಣ್ಮುಂದೆ ಎಲ್ಲ ಕಡೆ ಕಾಣ್ತಾ ಇರೋದು. ಈ ಒಂದು ಜಾಲಕ್ಕೆ ಟಿ ನರಸೀಪುರದಲ್ಲಿ ಒಂದು ಅವಕಾಶ ಕೊಡಬೇಡಿ. ಥ್ಯಾಂಕ್ ಯು.